ಗ್ಯಾರಂಟಿ ವಿಚಾರಕ್ಕೆ ಬಿಜೆಪಿ ನಾಯಕರುಗಳ ವಾಗ್ದಾಳಿಯನ್ನ ನೋಡಿದ್ವಿ. ಇನ್ನು ಕಾಂಗ್ರೆಸ್ ನಾಯಕರುಗಳು ಇದನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಹಣ ಬಾರದ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಬೇಗ ಹಣವನ್ನು ಕೊಡಿಸುವಂತೆ ಸಚಿವರಿಗೆ ಮನವಿಯನ್ನ ಮಾಡ್ತೇವೆ. ಸಂಬಳ ತಡವಾಗಿರುವ ವಿಚಾರ ಹೊಸದೇನು ಅಲ್ಲ ಅಂಥೇಳಿ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಹಿಂದೆಯೂ ಕೂಡ ಹೀಗೆ ತಡವಾಗಿದ್ದಿದೆ, ಅದು ಸರಿ ಹೋಗುತ್ತೆ ಅನ್ನುವಂತಹ ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಗ್ಯಾರಂಟಿ ಯೋಜನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದು ಹೀಗೆ. ಅಂತ ಹೇಳ್ತೀವಿ, ಅದಕ್ಕಿಂತ ಹೆಚ್ಚು ನಮಗೆ ಅವ್ರ ಲೆಕ್ಕಾಚಾರ ಎಷ್ಟು ದುಡ್ಡು ಹೋಗ್ತದೆ ತಿಂಗಳಿಗೆ ಏನು ಕೊಡಬೇಕು ಅದು ನಮಗೆ ಗೊತ್ತಿಲ್ಲ ರೀ. ಅವ್ರು ರಿಕ್ವೆಸ್ಟ್ ಮಾಡ್ತೀವಿ ನಾವು ಮಂತ್ರಿಗಳಿಗೆ ಬೇಕು ಕೊಡಿಸಿ ಅಂತ. ಈ ಥರ ಡಿಲೇ ಆಗಿರೋದು ಹೊಸದಲ್ಲ. ಯಾವುದೇ ಸರ್ಕಾರ ಬಂದಾಗ ಡಿಲೇ ಆಗಿ ಪೇಮೆಂಟ್ ಮಾಡೋದು ನೂರಾರು ಉದಾಹರಣೆಗಳಿದಾವೆ. ಸೊ ನಮ್ಮ ಸರ್ಕಾರ ಬಂದ ಮೇಲೆ ಆಗಿಲ್ಲ. ಸೊ ಹಿಂದಿನ ನೀವು ದಾಖಲೆ ತೆಗೆದು ನೋಡ್ರೆ ಆವಾಗ ಕೂಡ ಹಿಂಗೆ ಆಗಿದಂಥ ಉದಾಹರಣೆ ಡಿಲೇ ಪೇಮೆಂಟ್ ಆಗಿದ್ದು ಸಾಕಷ್ಟಿದೆ. ಅದು ಸಂಬಳ ಇರ್ಬೋದು, ಗುತ್ತಿಗೆದಾರರ ಪೇಮೆಂಟ್ ಇರ್ಬೋದು, ಬೇರೆ ಏನಾರು ಇರ್ಬೋದು, ಸಾಕಷ್ಟು ಸರಿ ಆಗಿದ್ದು ಉದಾಹರಣೆ ಇದೆ. ಆದರೆ ಕೊಡಲಿಕ್ಕೆ ಬೇಕು, ಸರ್ಕಾರ ಕೊಡ್ತದೆ, ಲೇಟ್ ಆದರೂ ಕೂಡ ಕೊಡಲೇಬೇಕು, ಕೊಡ್ತಾರೆ.